ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ಕೆಲವೊಬ್ರು ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ನಾನು ಮೊನ್ನೆ ಹಾಕಿದಂತಹ ವಿಡಿಯೋಗೆ ಒಬ್ರು ಕಮೆಂಟ್ ಅನ್ನ ಮಾಡಿದರೆ 30ನೇ ಕಂತಿನ ಹಣ ನಮಗೆ ಜಮಾ ಆಯ್ತು ಅಂತ. ಸೊ ಹಾಗಿದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ತಮಿಳುನಾಡಲ್ಲಿ ಒಂದು ವಿಜಯ್ ಸರ್ ಅವರು ಸಿಎಂ ಆಗಿದ್ದಂತದ್ದು ಒಂದು ಆಶ್ಚರ್ಯ, ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳು ಇಟ್ಕೋಬೇಕು ಆ ರೀತಿ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಇದಕ್ಕೆ ಕಾರಣ ಏನು ಒಂದು ರೂಲ್ಸ್ ಅನ್ನ ಅವರು ಫಾಲೋ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ಆ ಒಂದು ರೂಲ್ಸ್ ಅನ್ನ ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ತರ್ತಾರಾ ಈ ರೀತಿಯಾದಂತಹ ರೂಲ್ಸ್ ಅನ್ನೋದನ್ನ ನಾವು ಕೂಡ ಚರ್ಚೆ ಮಾಡೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೀನಿ, ಆಮೇಲೆ ವಿಜಯ್ ಸರ್ ಬಗ್ಗೆ ಮಾತಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಒಂದು ಪ್ರಕ್ರಿಯೆ ಶುರು ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದ್ರ ನಡುವೆ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟೆ. ಅದರಲ್ಲಿ ಒಬ್ಬ ಫಲಾನುಭವಿಗಳು ಮಾತ್ರ ಏನ್ ಮಾಡಿದ್ದಾರೆ ಅಂತ ಅಂದ್ರೆ 30ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಕಮೆಂಟ್ ಅಂತೂ ಮಾಡಿದ್ದಾರೆ. ಸೊ ಇದ್ರೂ ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಏನ್ ಹಣ ಜಮಾ ಮಾಡ್ತಾರೆ ಅಲ್ವಾ, ಸೊ ಅದ್ರಲ್ಲಿ ಅವ್ರಿಗೆ ಬಂದಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ಇನ್ನ ಕೆಲವಷ್ಟು ಫಲಾನುಭವಿಗಳು 29ನೇ ಕಂತಿನ ಹಣನೇ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ರಲ್ವಾ. ಸೊ ನೀವು ಕೂಡ ತಲೆಗೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂತ ಅಂದ್ರೆ ಈ ಒಂದು ಮೇ ತಿಂಗಳು ಕಂಪ್ಲೀಟ್ ಆಗೋದ್ರೊಳಗಡೆ ಯಾರಿಗೆಲ್ಲ ಪೆಂಡಿಂಗ್ ಇದೆ, ಇವಾಗ 27, 28, 29 ಎಷ್ಟೊಂದು ಜನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅದನ್ನ ನಾವು ಜಮಾ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ಇದ್ರ ಜೊತೆಗೆ ಇವಾಗ 30ನೇ ಕಂತಿನ ಹಣ ನಿಜವಾಗ್ಲೂ ಕೂಡ ಜಮಾ ಆಗ್ತಿದ್ಯಾ ಅಂತ ಅನ್ನೋದಾದ್ರೆ ಇಲ್ಲಿ ಅತಿ ಹೆಚ್ಚು ಫಲಾನುಭವಿಗಳೇನು ಕಮೆಂಟ್ ಅನ್ನ ಮಾಡಿಲ್ಲ, ಒಬ್ಬರೇ ಮಾಡಿದ್ರು ಅಂತ ಏನ್ ಹೇಳಿದೆ. ಸೊ ಅಷ್ಟೇ ಮಾಡಿರುವಂತದ್ದು. ಅದಾದ್ಮೇಲೆ ನೆಕ್ಸ್ಟ್ ಯಾರು ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡಿಲ್ಲ. ಸೊ ಮೇ ಬಿ ಇನ್ನೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸೊ ಪ್ರೊಸೆಸಿಂಗ್ ಏನಿದೆ, ಸೊ ಅದು ಕೆಲವೊಬ್ರು ಸ್ಕ್ರೀನ್ ಶಾಟ್ ಸಮೇತ ಕಳಿಸಿದ್ದಾರೆ. ಸೊ ಪೆಂಡಿಂಗ್ ಅಂತ ಇದೆ, ಅಲ್ಲಿ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇಲ್ಲ. ಹಣ ಏನಾದ್ರು ರಿಲೀಸ್ ಆಗಿದ್ರೆ ಅದು ಪ್ರೊಸೆಸಿಂಗ್ ಅಂತ ತೋರಿಸೋದು, ಬಟ್ ಇಲ್ಲಿ ಪೆಂಡಿಂಗ್ ಅಂತ ಇರೋದ್ರಿಂದ ಹಣ ಇನ್ನೂ ಕೂಡ ಜಮಾ ಮಾಡ್ತಾ ಇಲ್ಲ. ಬರೀ ಅದೊಂದು ಪ್ರಕ್ರಿಯೆ, ಏನ್ ಸಿದ್ಧತೆ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಎಲ್ಲೂ ಕೂಡ ಇನ್ನ ಹೆಚ್ಚಿನ ಮಾಹಿತಿಗಳು ಬರ್ತಾ ಇಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಸ್ವಲ್ಪ ವೆಯ್ಟ್ ಮಾಡಿ. ಈ ತಿಂಗಳಂತೂ 2,000 ಹಣ ಬರೋದಂತೂ ಕನ್ಫರ್ಮ್, ಅದರಲ್ಲಿ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಪೆಂಡಿಂಗ್ ಉಳ್ಕೊಂಡವರೆಗೂ ಕೂಡ ನಾವು ಜಮಾ ಮಾಡ್ತೀವಿ ಅಂತ ಹೇಳಿದರೆ ನೆಕ್ಸ್ಟ್ ಇವಾಗ ಏನ್ ರಿಲೀಸ್ ಮಾಡಬೇಕು ಈ ಒಂದು ಕಂತಿನ ಹಣವನ್ನು ಕೂಡ ಇಲ್ಲಿ ರಿಲೀಸ್ ಮಾಡ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇನ್ನ ಕೆಲವಷ್ಟು ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಅವರಿಗೆ ರಿಪ್ಲೈ ಅನ್ನು ಕೂಡ ಕೊಟ್ಟಿದ್ದೀನಿ. ನಮಗೆ ಹಣ ಬರ್ತಾ ಇಲ್ಲ, ಸೊ ನಾವು ಏನ್ ಮಾಡಬೇಕು, ನಮಗೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರು. ಸೊ ಒಬ್ರು ಈ ರೀತಿಯಾಗಿ ಕೇಳಿದ್ದಾರೆ. ಸೊ ಇದನ್ನ ಹೇಳಿದ್ರೆ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದ್ ವೇಳೆ ಏನಾದ್ರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ ನೀವು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ಸೈಬರ್ ಸೆಂಟರ್ಗೆ ಹೋಗಿ. ಸೊ ಅವ್ರು ಹೇಳ್ತಿದ್ರು ಗ್ರಾಮ ಪಂಚಾಯತಿಗೆ ಹೋಗುವಂತ ಅವಶ್ಯಕತೆ ಇಲ್ಲ, ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ಸೊ ಅದನ್ನ ನಂಬರ್ ಅನ್ನ ಹೇಳ್ಬಿಟ್ಟು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿ. ಸೊ ಏನ್ ಕಾರಣಕ್ಕಾಗಿ ಅಲ್ಲಿ ರಿಮೂವ್ ಮಾಡಿದ್ದಾರೆ, ಸೊ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಥವಾ ಏನಾದ್ರು ಅಪ್ಲಿಕೇಶನ್ ರಿಮೂವ್ ಮಾಡಿದ್ರೆ ಇವಾಗ ನೋಡಿದಿರಾ GST ಟ್ಯಾಕ್ಸ್ ಪೇಯರ್ಸ್ ಅಂತ ಬಂದವರಿಗೂ ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಸೊ ಅದ್ರ ನಡುವೆ ಇವಾಗ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆದ್ರೆ ಸೊ ಅವ್ರಿಗೂ ಕೂಡ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಂಡು ಆ ನಂತರ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಹುಡುಕೊಳ್ಳಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಸೊ ಏನೋ ಮಿಸ್ಟೇಕ್ ಆಗ್ಬಿಟ್ಟು ಆ ರೀತಿ ಆಗಿದೆ ಅಂತಂದ್ರೆ ನೀವು ರೀಅಪ್ಲೈ ಕೂಡ ಮಾಡಬಹುದು, ಅಲ್ಲಿ ಸೈಬರ್ ಅವರು ತಿಳಿಸ್ಕೊಡ್ತಾರೆ ನಿಮಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸೊ ಇದು ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಆಗಿರೋರಿಗೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೊಂಡು ಏನ್ ಕಾರಣಕ್ಕೆ ಅನ್ನೋದನ್ನ ತಿಳ್ಕೊಂಡು ಆ ನಂತರ ಅದಕ್ಕೊಂದು ಸೊಲ್ಯೂಷನ್ ಹುಡುಕೊಳ್ಳಿ. ನೆಕ್ಸ್ಟ್ ಬನ್ನಿ, ಇವಾಗ ತಮಿಳುನಾಡಲ್ಲಿ ನಮ್ಮ ವಿಜಯ್ ಸರ್ ಅವರು ಗೆದ್ದಿರೋದು ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ. ಸೊ ಸುಮ್ನೆ ಗೆಲ್ಲೋದಕ್ಕಾಗುತ್ತಾ, ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇವಾಗ ಏನ್ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಇದು ಪಂಚ ಗ್ಯಾರಂಟಿಗಳು ಅಂತ ಏನ್ ಕೊಟ್ಟರು ಅಲ್ವಾ, ಸೊ ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮಾದರಿ ಆಗ್ತಾ ಇದೆ. ಬಟ್ ಇವಾಗ ಏನ್ ತಮಿಳುನಾಡಲ್ಲಿ ನಮ್ಮ ವಿಜಯ್ ಸರ್ ಅವರು ಇವಾಗ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸೊ ನಾಳೆನೇ ಇರ್ಬೋದು ಮೇ ಬಿ ಅಂತ ಅನ್ಕೊಳ್ತೀನಿ. ಸೊ ನಾಳೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳೇನ್ ಕಮ್ಮಿನಾ. ಸೊ ಇವಾಗ ಯಾರೆಲ್ಲ ಮದುವೆ ಆಗ್ತಾರೆ ಅಂತ ಅಂದ್ರೆ 5 ಲಕ್ಷಕ್ಕಿಂತ ಆದಾಯ ಕೆಳಗಡೆ ಯಾರಿಗಿರುತ್ತೆ ಸೊ ಅವ್ರಿಗೆ ಹತ್ತತ್ರ 8 ಗ್ರಾಮ್ ಚಿನ್ನದ ಒಂದು ಕಾಯನ್ನ ಕೊಡ್ತಾರಂತೆ. ಆ ನಂತರ ವಧು ಏನಿರ್ತಾಳೆ, ಸೊ ಹುಡುಗಿ ಏನಿರ್ತಾಳೆ ಅವಳಿಗೆ ರೇಷ್ಮೆ ಸೀರೆಯನ್ನ ನಾವು ಕೊಡ್ತೀವಿ ಅಂತ ವಿಜಯ್ ಸರ್ ಅವರು ಅನೌನ್ಸ್ ಮಾಡಿದಂತದ್ದು ಎಲೆಕ್ಷನ್ ಗಿಂತ ಮುಂಚೆ. ಆ ನಂತರ ಯಾರದೇ ಮನೆಯಲ್ಲಾಗ್ಲಿ ಮಗು ನವಜಾತ ಶಿಶು ಏನಾದ್ರೂ ಜನನ ಆಯ್ತು ಅಂತ ಅಂದ್ರೆ 1 ಗ್ರಾಮ್ ಚಿನ್ನವನ್ನ ಅವ್ರ ಮನೆಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಸೊ ಆ ನಂತರ ನೋಡ್ಬೋದು ನೀವು ಮಹಿಳಾ ಸ್ವಸಹಾಯ ಸಂಘಗಳು ಏನು ಗುಂಪುಗಳಿರುತ್ತೆ ಅಲ್ವಾ, ಸೊ ಅದಕ್ಕೆ 5 ಲಕ್ಷ ಅಮೌಂಟ್ ಅನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆ ನಂತರ ಇವಾಗ ಸೆಕೆಂಡ್ PUC ಇಂದ PhD ಮಾಡ್ತಾರೆ ಅಲ್ವಾ ಸ್ಟೂಡೆಂಟ್ಸ್, ಸೊ ತುಂಬಾನೇ ಹಣದ ಪ್ರಾಬ್ಲಮ್ ಅವ್ರಿಗೂ ಕೂಡ ಇರುತ್ತೆ. ಸೊ ಅಂತವ್ರಿಗೆ 12 ಲಕ್ಷದವರೆಗೂ ಕೂಡ ನಾವು ಸಾಲವನ್ನ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಅನ್ನ ಮಾಡಿದ್ರು. ನಿರುದ್ಯೋಗಿ ಪದವೀಧರರು ಏನಿರ್ತಾರೆ ಸೊ ಅವ್ರಿಗೆ 10,000 ಕೊಡ್ತೀನಿ ಅಂತ ಕೂಡ ಇಲ್ಲಿ ಅನೌನ್ಸ್ ಅನ್ನ ಮಾಡಿದ್ರು. ಇನ್ನ ಮಹಿಳೆಯರಿಗೆ ಗುಡ್ ನ್ಯೂಸ್ ಏನಂತ ಅಂದ್ರೆ ವರ್ಷಕ್ಕೆ 6 ಸಿಲಿಂಡರ್ ಅನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ರು. ಇದಕ್ಕಿಂತ ಇನ್ನೇನ್ ಬೇಕಲ್ವಾ ನಮ್ಮ ಮಹಿಳೆಯರಿಗೆ. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ಏನ್ ಕೃಷಿ ಸಾಲವನ್ನ ಪಡ್ಕೊಂಡಿರ್ತಾರೆ ಅಲ್ವಾ, ಸೊ ಅದನ್ನೆಲ್ಲಾನು ಕೂಡ ಮನ್ನಾ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಇದ್ರ ಜೊತೆಗೆ ಪದವೀಧರರಿಗೆ ಮಾಸಿಕವಾಗಿ ಏನ್ ಮಾಡ್ತೀವಿ 4,000 ನಿರುದ್ಯೋಗ ಭತ್ಯೆ ಅಂತ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇವಾಗ ನೋಡಿದಿರಾ ಯುವನಿಧಿ ಯೋಜನೆ ಅಂತ ಏನ್ ಕೊಡ್ತಾ ಇದಾರೆ ಅಲ್ವಾ, ಸೊ ಅದನ್ನ ಈ ರೀತಿಯಾಗಿ ನಮ್ಮ ತಮಿಳುನಾಡಲ್ಲಿ ಒಂದು ಮಾತನ್ನ ಕೊಟ್ಟರು, ಭರವಸೆಯನ್ನ ಅಂತಾನೆ ಹೇಳ್ಬೋದು. ಸೊ ಆ ನಂತರ ಇಲ್ಲಿ ಡಿಪ್ಲೊಮಾ ಮಾಡಿರುವಂತಹ ಒಂದು ಸ್ಟೂಡೆಂಟ್ಸ್ ಗಳಿಗೆ 2,500 ಮಾಸಿಕ ಭತ್ಯವನ್ನ ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ 12ನೇ ತರಗತಿವರೆಗೂ ಕೂಡ ಇವಾಗ ವರ್ಷಕ್ಕೆ
15,000 ವಿದ್ಯಾರ್ಥಿಗಳಿಗಾಗಿರ್ಬೋದು, ಇದ್ರ ಜೊತೆಗೆ ವಿದ್ಯಾರ್ಥಿನಿಯ ಪೋಷಕರು ಏನಿರ್ತಾರೆ, ಸೊ ಹೆಣ್ಣು ಮಕ್ಕಳು ಪೋಷಕರು ಏನಿರ್ತಾರೆ, ಸೊ ಅವರಿಗೆ ತುಂಬಾನೇ ಓದಿಸೋದು ಕೆಲವೊಬ್ಬರಿಗೆ ಕಷ್ಟ ಇರುತ್ತೆ. ಸೊ ಅಂತವ್ರಿಗೆ 15,000 ಅವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸುಮ್ಮನೆನಾ ಇಷ್ಟೆಲ್ಲಾ ಗ್ಯಾರಂಟಿಗಳನ್ನು ಕೊಟ್ರೆ ನಿಜವಾಗ್ಲೂ ಸಿಎಂ ಆಗೋದು ಏನ್ ಕಷ್ಟ ಏನಿಲ್ಲ ಅಲ್ವಾ? ನಮ್ಮ ಜನರು ಇಷ್ಟನ್ನ ನಡೆಸ್ಕೊಂಡು ಹೋಗ್ಬಿಟ್ರೆ ಈ ವರ್ಷ ಅಲ್ಲ, ಇನ್ನು 10 ವರ್ಷ 20 ವರ್ಷ ಹೋದ್ರು ಕೂಡ ಅವರನ್ನೇ ಸಿಎಂ ಮಾಡ್ತಾರೆ. ಸೊ ಕೊಟ್ಟ ಮಾತಿಗೆ ತಕ್ಕಂತೆ ನಡೆದುಕೊಂಡ್ರೆ ಯಾರನ್ನಾದ್ರೂ ಅಷ್ಟೇ ಜನಗಳು ಕೈ ಹಿಡಿತಾರೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಂತ 2,000 ಹಣವನ್ನ ಕೊಡ್ತಿದ್ದಾರೆ. ಸೊ ಇದನ್ನ ನೋಡಿದಿರಾ ನೀವು ಎಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ ಅಂತ? ಪಂಚ ಗ್ಯಾರಂಟಿಗಳು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಪಂಚ ಗ್ಯಾರಂಟಿಗಳಿಂದ ಜನಗಳಿಗೆಲ್ಲ ಎಷ್ಟು ಎಫೆಕ್ಟ್ ಆಗ್ತಾ ಇದೆ. ಸೊ ಕೊಡ್ತಿರೋ 2,000 ರೂಪಾಯಿ ಸ್ವಲ್ಪ ಜನಕ್ಕೆ ಯೂಸ್ ಆಗ್ತಾ ಇದೆ. ಬಟ್ ಈ ಕೊಡ್ತಿರೋ 2,000 ರೂಪಾಯಿ ಕರೆಕ್ಟ್ ಆಗಿ ಕೊಟ್ರೆ ನೆಕ್ಸ್ಟ್ ಇವ್ರಿಗೂ ಕೂಡ ಒಂದು ಒಳ್ಳೇದೇ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಕೊಟ್ಟಿರೋ ಪಂಚ ಗ್ಯಾರಂಟಿಗಳು ಹೋಗ್ಬಿಟ್ಟು ಇನ್ಮೇಲೆ ನೆಕ್ಸ್ಟ್ ಇವ್ರು ಏನ್ ತಮಿಳುನಾಡು ಕೊಟ್ಟಿದ್ದಾರೆ, ಸೊ ಇದ್ರ ಲೆವೆಲ್ಗೆ ಇವರು ಕೂಡ ಗ್ಯಾರಂಟಿಗಳನ್ನ ಯಾವ ಸರ್ಕಾರ ಕೊಡುತ್ತೆ ಅವ್ರಿಗೇನೆ ವೋಟ್ ಹಾಕೋದು ನಮ್ಮ ಜನರು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ನಮ್ಮ ವಿಜಯ್ ಸರ್ ಅವರು ಇವಾಗ ಈ ರೀತಿಯಾಗಿ ಭರವಸೆನ ಕೊಟ್ಬಿಟ್ಟು ಗೆದ್ದಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ. ಇವಾಗ ಗೆದ್ದಿರೋದಕ್ಕೆ ತಕ್ಕನಾಗಿ ಅವರು ಈ ಒಂದು ನಡೆಸ್ಕೊಡ್ತೀನಿ ಅಂತ ಏನ್ ಮಾತುಗಳನ್ನ ಕೊಟ್ಟಿದ್ದಾರೆ ಅಲ್ವಾ, ಸೊ ಇದನ್ನ ನಡೆಸ್ಕೊಂಡು ಹೋದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಏನ್ ಪಂಚ ಗ್ಯಾರಂಟಿಗಳು ಅಂತ ಮಾಡಿದ್ರು, ಸೊ ಇದನ್ನು ಮೀರ್ಬಿಟ್ಟು ನಮ್ಮ ತಮಿಳುನಾಡಲ್ಲಿ ಇದೆಲ್ಲ ಭರವಸೆಗಳನ್ನ ನಡೆಸ್ಕೊಂಡು ಹೋದ್ರೆ ವಿಜಯ್ ಸರ್ ಹೆಸರು ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬೈ.